ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಶು ಅನಿಲ್ ಯೂಟ್ಯೂಬ್ ಚಾನಲ್. ವಿಡಿಯೋ ಏನಪ್ಪ ಅಂತ ಅಂದರೆ, ತುಂಬ ದಿನ ಆಯಿತು ವಿಡಿಯೋಸ್ ಏನೂ ಮಾಡಿರಲಿಲ್ಲ, ಅಷ್ಟೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರೋದು. ಸೊ ಇವತ್ತಿನ ವಿಡಿಯೋ ಬಂದು ಮೀಶೋಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಆದಷ್ಟು ಸ್ವಲ್ಪ ಇನ್ ಟೈಮ್ಸ್ ಏನಿದೆ, ಸೊ ಆರ್ಡ್ರ್ ಮಾಡಿದ್ದೆ, ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ನನ್ನ ಮಗ ಇಟ್ಬಿಟ್ಟಾಗಂತ ಇವತ್ತು ಅನ್ಬಾಕ್ಸ್ ಮಾಡೋಣ ಅಂತ ಅನ್ಬಾಕ್ಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮೀಶೋಯಿಂದ ಪಾರ್ಸಲ್ಗಳು ಬಂದಿದೆ. ಸೊ ಇವಾಗ ಅನ್ಬಾಕ್ಸ್ ಮಾಡ್ತೀನಿ. ಸೊ ನಿಮ್ಮ ಮುಂದೆ ಹೇಗಿದೆ ಏನು ಅಂತ ನೋಡೋಣ. ಇನ್ನೂ ಪಾರ್ಸಲ್ ಬರೋದಿತ್ತು, ಬಟ್ ನನಗೆ ವೇಟ್ ಮಾಡೋಕ್ಕಾಗಲ್ಲ. ಸೊ ಈಗ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಬಂದು ಇದು ಬಂದು ಏನಪ್ಪ ಇವಾಗ ಓಪನ್ ಆಲ್ರೆಡಿ ಕವರ್ ಆಗಿದೆ. ಪ್ಯಾಕಿಂಗ್ ಸಖತ್ತಾಗಿ ಮಾಡಿದ್ದಾರೆ, ಏನು ಡ್ಯಾಮೇಜ್ ಆಗದೆ ಇರೋ ಹಾಗೆ ಮಾಡಿದ್ದಾರೆ. ಸೂಪರಾಗಿದೆ. ನೋಡಿ ಫ್ರೆಂಡ್ಸ್, ರೋಲ್ ಆಗೇನೆ, ಸೊ ಸ್ವಲ್ಪ ಹಾಗೆ ಕಿತ್ತಾಗಲಾಗಲ್ಲ. ಸೊ ಇದು ಮೇಯ್ನ್ ಬೇಕು, ಮಕ್ಕಳಿರೋ ಮನೇಲಿ ಮೇಯ್ನ್ ಇದೆ, ಇರಲೇಬೇಕು. ಯಾಕಂದರೆ ಹೋಯ್ತಾ ಬರ್ತಾ ನೋಡ್ತಾ ಇರ್ತಾರೆ. ಸೊ ಅವಾಗ ಬೇಗ ಕಲಿತಾರೆ, ABCD ಎಲ್ಲ ಚೆನ್ನಾಗಿ ಬೇಗ ಕಲಿತಾರೆ. ಸೊ ಅದರಿಂದ ನಾನು ಈ ಒಂದು ಚಾರ್ಟ್ನ ಬುಕ್ ಮಾಡಿದೆ. ಸೊ ಇದು ರೋಲ್ ಆಗ್ತದೆ, ಒಂದು ನಿಮಿಷದಲ್ಲಿ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಅಷ್ಟು ತೆಳ ಇಲ್ಲ, ಪೇಪರು ಮಂದಕ್ಕಿದೆ. ಸೊ ಪರವಾಗಿಲ್ಲ, ಚೆನ್ನಾಗಿದೆ. ನಾನು ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡೆ, ಬಟ್ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ನಾನು ಈ ಕಡೆ ಸೈಡಲ್ಲಿ ಫೋಟೋ ಹಾಕಿರ್ತೀನಿ. ಸೊ ನೋಡ್ಕೊಬೋದು. ಲಿಂಕ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ. ಸೊ ಲಿಂಕ್ನ ನಾನು ಹಾಕಿರ್ತೀನಿ. ಸೊ ನೋಡ್ತಾ ಇರ್ತೀನಿ. ಸೊ ಈ ಥರ ಇದೆ. ಪ್ರತಿಯೊಂದು ಇದೆ ಫ್ರೆಂಡ್ಸ್, ನೋಡಿ. ಬರ್ಡ್ಸು, ಅನಿಮಲ್ಸು, ಸೊ ಪ್ರತಿಯೊಂದು ಇದೆ. ಮೈ ಗಾಡ್ ಫ್ರೆಂಡ್ಸ್, ಒಂದು ಹೆಡ್ಬಟ್ ಆಗೋಗಿದೆ. ಸೊ ನೋಡ್ತಾ ಇರ್ಬೋದು ನೀವು. ನಾವೇನು ತಮಿಳಲ್ಲಿ ಬಂದಿದೆ ಫ್ರೆಂಡ್ಸ್. ನಾನು ಕನ್ನಡದಲ್ಲಿ ಇದು ಮಾಡಿದೆ. ಕನ್ನಡದಲ್ಲಿ ಮಾಡಿದ್ದು, ಬಟ್ ತಮಿಳಲ್ಲಿ ಬಂದಿದ್ದೆ. ನಾನು ಅನ್ಬಾಕ್ಸ್ ಅವತ್ತಿಂದ ಅನ್ಬಾಕ್ಸ್ ಮಾಡೋಣ ಅಂತ ಲೇಟ್ ಆಗೋಯ್ತು. ಸೊ ನೋಡಿ, ಅದಕ್ಕೆ ಎಡವಟ್ ಆಗ್ತಿದೆ. ತಂದು ಕೂಡಲೇ ಅದು ಅನ್ಬಾಕ್ಸ್ ಮಾಡಿ ಸೊ ಚೆಕ್ ಮಾಡಬೇಕು ಒನ್ ಟೈಮು. ಸೊ ನೋಡಿ, ತಮಿಳಲ್ಲಿ ಬಂದಿದೆ. ಕನ್ನಡದಲ್ಲಿ ಬುಕ್ ಮಾಡಿದ್ದು, ಲ್ಯಾಂಗ್ವೇಜು ಕನ್ನಡದಲ್ಲಿರಬೇಕು. ಸೊ ಬಟ್ ಇಲ್ಲಿ ತಮಿಳಲ್ಲಿದೆ. ಈಗ ರಿಟರ್ನ್ ಮಾಡಬೇಕು. ತುಂಬ ಇಷ್ಟಪಟ್ಟೆ, ಚೆನ್ನಾಗಿದೆ ಅಂತ, ಬಟ್ ಇವಾಗ ರಿಟರ್ನ್ ಮಾಡಬೇಕು ಇದು. ಸೊ ಎಸ್, ಬಟ್ ಚೆನ್ನಾಗಿತ್ತು, ಏನು ಮಾಡೋಕ್ಕಾಗಲ್ಲ. ಹಾಗಂತ ನಮ್ಗೆ ಈ ಒಂದು ಲ್ಯಾಂಗ್ವೇಜು ಅರ್ಥ ಆಗೋಲ್ಲ, ತಮಿಳು. ಸೊ ನೆಕ್ಸ್ಟ್ ಲ್ಯಾಂಗ್ವೇಜಲ್ಲಿ ನಾನು ಬುಕ್ ಮಾಡ್ತೀನಿ, ಇದು ರಿಟರ್ನ್ ಮಾಡ್ತೀನಿ. ಒಂದೊಂದ್ಸರಿ ಹಿಂಗೆ ಆಗಿಬಿಡುತ್ತೆ, ಬೇಜಾರಾಗಿಬಿಡುತ್ತೆ. ಸೊ ಇದು ರಿಟರ್ನ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಇಷ್ಟು ದಿನ ಮೀಶೋಲ್ಲಿ ಪಾರ್ಸೆಲ್ ಆರ್ಡರ್ ಮಾಡಿದ್ದೀನಿ, ಬಟ್ ಯಾವುದೂ ರಿಟರ್ನ್ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ರಿಟರ್ನ್ ಮಾಡ್ತಾ ಇರೋದು. ಸಖತ್ ಬೇಜಾರಾಗ್ತಿದೆ. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಬಟ್ ರಿಟರ್ನ್ ಮಾಡೋಣ, ನೋಡೋಣ. ನೆಕ್ಸ್ಟ್ ಬಂದಾಗ ವಿಡಿಯೋ ಮಾಡ್ತೀನಿ ನಾನು. ನೆಕ್ಸ್ಟ್ ಬಂದು ನೋಡ್ಬೋದು ನೀವು. ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ. ಇದೇನು ಅಂತ ಗೆಸ್ ಮಾಡಿ ಮಾಡೋಕ್ಕೆ ಅನ್ಬಾಕ್ಸ್ ಮಾಡ್ತೀನಿ. ಓಕೆ, ಈಗ ಅನ್ಬಾಕ್ಸ್ ಮಾಡೋಣ. ಇದು ಯಾವ ಥರ ಬಂದಿದ್ದು, ಇದು ಎಕ್ಸ್ಚೇಂಜ್ ಮಾಡಬೇಕು ಏನು ಅಂತ ಗೊತ್ತಾಗ್ತಾಯಿಲ್ಲ, ಭಯ ಆಗ್ತಾಯಿದೆ. ಫಾರ್ ದಿ ಫಸ್ಟ್ ಟೈಮ್ ನಾನು ಒಂದು ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ. ಒಂದು ಟೈಪ್ಸ್ನ ಮೀಶೋ ಪಾರ್ಸಲ್ ಅಂತ. ಸೊ ನೋಡಿ, ಇದೊಂದು ಆ್ಯಂಡ್ ಇದು ಒಂದು
ಸೊ ಈ ಎರಡು ಓಪನ್ ಮಾಡೋಕ್ಕೂ ಮುಂಚೆ ಅಂದರೆ ಅನ್ಬಾಕ್ಸ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಇನ್ನೊಂದು ಅನ್ಬಾಕ್ಸ್ ಮಾಡ್ತೀನಿ. ಸೊ ಇದು ತುಂಬ ದಿನ ಆಯಿತು ಆರ್ಡ್ರ್ ಮಾಡಿ. ಸೊ ಒಂದು ನೋಡ್ತಾ ಇರ್ಬೋದು, ತುಂಬ ದಿನ ಆಗಿದೆ, ಯೂಸ್ ಮಾಡಿದ್ದೀನಿ, ಬಟ್ ನಾನು ಇದ್ರ ವೀಡಿಯೋ ಮಾಡಿರಲಿಲ್ಲ. ಸೊ ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ತೋರಿಸೋಣ ಅಂತ. ಸೊ ಇದು ಬಂದು ಸೆಲ್ಫಿ ಸ್ಟ್ಯಾಂಡು. ಸೊ ಈ ಥರ ಬರುತ್ತೆ. ಇದು ತುಂಬ ದಿನ ಆಯಿತು ನಾನು ಆರ್ಡ್ರ್ ಮಾಡಿ, ಬಟ್ ತೋರಿಸಿರಲಿಲ್ಲ, ವೀಡಿಯೋ ಮಾಡಿರಲಿಲ್ಲ ಅಲ್ವಾ. ಸೊ ಮೀಶೋದು, ಸೊ ಅದಕ್ಕೆ ಗೊತ್ತಾಗಲಿಲ್ಲ. ಸೊ ನೋಡಿ ಈ ಥರ ಇದೆ ಸೆಲ್ಫಿ ಸ್ಟಿಕ್ ಇದು. ಸೊ ನಾನು ಇದರಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದಿದ್ದು ಇಷ್ಟು ದಿನ, ಬಟ್ ಇವಾಗ ಹೆಂಗೂ ನಾನು ಮೀಶೋದು ಒಂದು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಇದನ್ನು ತೋರಿಸೋಣ ಅಂತ. ಸೊ ನೋಡಿ ಇಲ್ಲಿ ಫೋನ್ನ ಇಲ್ಲಿ ಫಿಕ್ಸ್ ಮಾಡೋದು. ಸೊ ನೋಡಿ ಈ ಥರ ನೀವು ಇವಾಗ ಮಾಮೂಲಿ ನಾರ್ಮಲ್ ರೀಲ್ಸ್ ಮಾಡ್ತೀವಿ ಅಂದರೆ, ಸೊ ಈ ಥರ ಸ್ಟ್ಯಾಂಡ್ನ ಈ ಥರ ಫಿಟ್ ಮಾಡಿಕೊಂಡು ಇಲ್ಲಿ ಫೋನ್ನ ಫಿಟ್ ಮಾಡ್ಬೋದು. ಆ್ಯಂಡ್ ನೀವು ಬ್ಲಾಗ್ಸು ಯೂಟ್ಯೂಬ್ದೇನಾದರೂ ನೀವು ಬ್ಲಾಗ್ಸ್ ಮಾಡ್ತೀವಿ ಅಂದರೆ, ಸೊ ಫೋನ್ನ ಈ ಥರ ಫಿಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಇದೆ, ಲೆಂತ್ ಚೆನ್ನಾಗಿರುತ್ತೆ, ಇನ್ನೂ ಬರುತ್ತೆ, ಬಟ್ ಟೈಟ್ ಬರ್ತಾಯಿಲ್ಲ. ಆ್ಯಂಡ್ ಇದು ನೋಡಿ ಕೆಳಗಡೆ ಈ ಥರ ಬರುತ್ತೆ, ಇದನ್ನು ಈಗ ಸ್ಟಿಕ್ ಮಾಡೋದು ಅಷ್ಟೇ. ಸೊ ಹಿಂಗೆ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ ನಾನು, ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಇದ್ರದ್ದು ಪ್ರೈಸ್ ಏನಂತ ಮರ್ತೋಗ್ಬಿಟ್ಟಿದ್ದೀನಿ, ತುಂಬ ದಿನ ಆಯ್ತಲ್ಲ ಅದಕ್ಕೆ. ಸೊ ಪಕ್ಕದಲ್ಲಿ ಫೋಟೋಸ್ ಸರ್ಚ್ ಮಾಡಿ ಫೋಟೋಸ್ನ ನಾನು ಆ್ಯಡ್ ಮಾಡ್ತೀನಿ, ಸೊ ಚೆಕ್ ಮಾಡ್ಬೋದು ಎಷ್ಟು ಅಂತ. ಸೊ ಲಿಂಕ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಸೊ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಅಪ್ಪ ಸ್ವಾಮಿ. ಸೊ ಇದಕ್ಕೆ ಒಂದು ಲೈಟ್ ಸಹ ಬರುತ್ತೆ ಫ್ರಂಟ್ ಲೈಟ್ ಅಂತ ಒಂದು ಬರುತ್ತೆ. ಲೈಟ್ ಸಹ ಇತ್ತು, ಬಟ್ ಅದು ನನ್ನ ಮಗ ಎಲ್ಲೋ ಕಿತ್ತಾಕ್ಬಿಟ್ಟಿದೆ, ಎಲ್ಲ ಬಿಸಾಕ್ಬಿಟ್ಟಿದೆ ನಾನು. ಸೊ ಇದಕ್ಕೆ ಒಂದು ಲೈಟ್ ಸಹ ಬರುತ್ತೆ, ಆಮೇಲೆ ಒಂದು ಇದಕ್ಕೆ ಒಂದು ಚಾರ್ಜರ್ ಪಿನ್ ಸಹ ಬರುತ್ತೆ. ಚೆನ್ನಾಗಿದೆ, ಪರವಾಗಿಲ್ಲ ಸೆಲ್ಫಿ ಸ್ಟಿಕ್. ಆ್ಯಂಡ್ ನೆಕ್ಸ್ಟ್ ಅನ್ಬಾಕ್ಸ್ ಮಾಡೋಣ ಬನ್ನಿ. ವೆಯ್ಟ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಫ್ರೆಂಡ್ಸ್, ಇದೂ ಅಷ್ಟೇ, ಇದು ಸೆಲ್ಫಿ ಸ್ಟ್ಯಾಂಡ್ ಅಲ್ಲ, ಬಟ್ ಇದ್ರದ್ದು ಹೇಗೆ ಫಿಟ್ ಮಾಡೋದು, ಇದನ್ನು ಹೇಗೆ ಇದು ಮಾಡೋದು ಫಿಟ್ ರಿಂಗ್ ಲೈಟ್ ತುಂಬ ದಿನದಿಂದ ತೊಗೋಬೇಕಂತ ಆಸೆ ಆಗುತ್ತೆ. ಸೊ ಅದಕ್ಕೆ ಕಾಲ ಕೂಡ ಬಂತು, ಇವಾಗ ತೊಗೊಂಡಿದ್ದೀನಿ. ಸೊ ಇದನ್ನು ಹೇಗೆ ಫಿಟ್ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಸೊ ನೆಕ್ಸ್ಟು ಇದ್ರದ್ದು ರಿಂಗ್ ಲೈಟ್ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ನಮ್ಮ ಮಗ ಎದ್ಬಿಡ್ತಾನೆ ಅಂತ ಭಯ, ಸೌಂಡ್ ಮಲಗಿದ್ದಾನೆ. ಅವ್ನಿಗಿದರ ಈ ಥರ ಮಕ್ಕಳಿಗೆ ಏನೇ ಆಗಲಿ, ನಾವು ಏನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅವರು ಬರ್ತಾರೆ, ಏನಾದರೂ ಅವ್ರಿಗೂ ಕೆಲಸ ಮಾಡೋದಿರುತ್ತೆ. ಅವನಂತೂ ಎದ್ಬಿಟ್ರೆ ಅಂತೂ ನನಗೆ ಏನು ವೀಡಿಯೋ ಮಾಡ್ಕೊಬಿಡಲ್ಲ, ಏನು ಬಿಡಲ್ಲ, ಎಲ್ಲ ಎತ್ತಾ ಇರ್ತಾನೆ ಅಷ್ಟೇ, ಮುಗಿತಾನೆ. ಅದಕ್ಕೆ ಅವ್ನು ಮಲಗಿದ್ನಲ್ಲ, ಹೆಂಗೂ ವೀಡಿಯೋ ಮಾಡ್ತೀನಿ ನಾನು ಶುರು ಮಾಡಿದ್ದೀನಿ. ನಾನು ಇದರಷ್ಟು ವೀಡಿಯೋ ಏನು ಮಾಡಿ ರಿಂಗ್ ಲೈಟ್ ನಾನು ತುಂಬ ದಿನದಿಂದ ತೊಗೊಬೇಕು ಅಂತ ಗೊತ್ತಾ, ಅದು ರಿಂಗ್ ಲೈಟ್ ತೊಗೊಳಕ್ಕೆ ಆಗ್ತಾಯಿರಲಿಲ್ಲ, ಬಟ್ ಇವತ್ತು ತುಂಬ ದಿನ ಎಸ್ ಫ್ರೆಂಡ್ಸ್ ನೋಡಿ ರಿಂಗ್ ಲೈಟ್ ಫೈನಲಿ ನಮ್ಮ ಮನೆಗೆ ಬಂದಿದೆ. ಸೊ ಇದಕ್ಕೆ ನೋಡಿ ಇಷ್ಟು ವೈರ್ ಕೊಟ್ಟಿದ್ದಾರೆ. ಸೊ ಚಾರ್ಜರ್ ಪಿನ್ ಅನ್ಸುತ್ತೆ ಇಲ್ಲಿ, ಇದು ಲೈಟ್ದು ಅನಿಸುತ್ತೆ, ಆನ್ ಆ್ಯಂಡ್ ಆಫ್ ಅನಿಸುತ್ತೆ. ಸೊ ನೋಡಬೇಕು ಹೇಗೆ ಇದು ಮಾಡೋದು ಅಂತ ಗೊತ್ತಿಲ್ಲ, ಅದು ಆನ್ ಆ್ಯಂಡ್ ಆಫ್ ಅನಿಸುತ್ತೆ. ಸೊ ನೋಡೋಣ ಆಮೇಲೆ ಲಾಸ್ಟಲ್ಲಿ ನೋಡೋಣ. ಆ್ಯಂಡ್ ಇದಕ್ಕೆ ಈ ಥರ ಸ್ಟ್ಯಾಂಡರ್ಡ್ ಅನಿಸುತ್ತೆ, ಇದು ಕಂಟ್ರೋಲ್ ಮಾಡೋದು ಅಷ್ಟೇ, ಹಿಂಗೆಲ್ಲ ತಿರುಗಿಸ್ತೀವಲ್ಲ ಯಾವ ಕಡೆ ಬೇಕು ಆ ಕಡೆ. ಸೊ ಅದು ಅನಿಸುತ್ತೆ ನೋಡಿ ಈ ಥರ ಬಂದಿದೆ. ಸೊ ಇದು ಹೇಗೆ ನಾವೀಗ ಫಿಟ್ ಮಾಡೋದು ಅಂತ ನೋಡೋಣ. ಸೊ ಇಷ್ಟೇ ಗೈಸ್, ಇನ್ನೂ ಪಾರ್ಸಲ್ ಬರೋದಿದೆ, ಇನ್ನು ಆರ್ಡ್ರ್ ಮಾಡಿದ್ದೀನಿ. ಸೊ ವೆಯ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನೋಡಿ ಈ ಥರ ಒಂದು ಯಾವುದಾದ್ರು ಎಕ್ಸ್ಚೇಂಜ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಬೈಕೆ ನಾನು ಬೇಗನೆ ಅನ್ಬಾಕ್ಸ್ ಮಾಡಿದೆ. ಸೊ ಅದನ್ನು ಇವಾಗ ರಿಟರ್ನ್ ಮಾಡಬೇಕು, ಬಿಕಾಸ್ ತಮಿಳಂತೂ ನಮಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಓದೋಕ್ಕೆ ಬರೆಯೋಕ್ಕೆಲ್ಲ ನಮಗೆ ಬರೋಲ್ಲ. ಕನ್ನಡ ಇಂಗ್ಲೀಷ್ ಎರಡರಲ್ಲಿ ಯಾವುದು ಬಂದಿದ್ರು ಓಕೆ, ಬಟ್ ನಮ್ಗೆ ತಮಿಳ್ ಲ್ಯಾಂಗ್ವೇಜ್ ಬಂದಿದೆ. ಸೊ ಇದೊಂದನ್ನು ನಾನು ಎಕ್ಸ್ಚೇಂಜ್ ಮಾಡ್ತೀನಿ. ಸೊ ನೋಡೋಣ ಏನು ಇತ್ತು ಅಂತ. ಬಟ್ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಸಖತ್ತಾಗಿತ್ತು.
ಬಟ್ ಇಟ್ಸ್ ನಾಟ್ ಎಕ್ಸ್ಚೇಂಜ್ ಮಾಡ್ತೀನಿ. ಆ್ಯಂಡ್ ಇಷ್ಟೇ ಆರ್ಡರ್ಸು ಆ್ಯಂಡ್ ಮೀಶೋದು. ಸೊ ನೆಕ್ಸ್ಟ್ ಇವಾಗ ಇದನ್ನು ಹೇಗೆ ನಾವು ರೆಡಿ ಮಾಡೋದು ಅಂತ ನೋಡೋಣ. ಬನ್ನಿ. ಒಳಗಡೆ ಕರೆಂಟ್ ಹೊಂಟೋಯ್ತು, ಸೊ ಅದಕ್ಕೆ ಹೊರಗಡೆ ಬಂದೆ. ಸೊ ಅದ್ರ ಬಗ್ಗೆ ಏನು ಆಯ್ತಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾವು ಸೆಟಪ್ ಮಾಡೋಣ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫೈನಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಸೊ ಸ್ಟ್ಯಾಂಡನ್ನ ನಾವು ನೋಡಿ ಈ ಥರ ಎಕ್ಸ್ಪೆಂಡಬಲ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಾರೆ ಸೊ ಕಂಟ್ರೋಲ್ ಹೇಗೆ ಅಂತ ನೋಡಿ. ಈ ಥರ ಇಲ್ಲಿ ಸೈಡಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ಲೂಸ್ ಮಾಡಿದರೆ ಸೊ ನಾವು ಈ ಥರ ಎಷ್ಟು ಬೇಕಷ್ಟು ಮಾಡ್ಕೊಬೋದು. ಸೊ ಬೇಡ ಅಂದರೆ ತಿರ್ಗಾ ಅದನ್ನು ಸೊ ನಾವು ಈ ಥರ ಮಾಡ್ಬೋದು. ಸೊ ಸದ್ಯಕ್ಕೆ ಇಷ್ಟು ಸಾಕು, ನಾನು ಇಷ್ಟು ಮಾಡ್ಕೊಳ್ತೀನಿ. ಸೊ ಇವಾಗ ಇದನ್ನು ಟೈಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅದು ಲೂಸ್ ಆಗಿಬಿಡುತ್ತೆ. ಸೊ ನೋಡಿ ಈ ಥರ ಇಲ್ಲೊಂದು ಇದು ಕೊಟ್ಟಿರ್ತಾರಲ್ಲ, ಇದನ್ನ ಟೈಟ್ ಮಾಡಬೇಕು. ಸಾರಿ, ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಸ್ಟ್ಯಾಂಡ್ ಪಕ್ಕನೇ ಕೊಟ್ಟಿರ್ತಾರೆ. ಸೊ ಅದನ್ನು ಟೈಟ್ ಮಾಡಬೇಕಾಗುತ್ತೆ. ಕರೆಂಟ್ ಇವಾಗ ಬಂತು ಫ್ರೆಂಡ್ಸ್. ನನಗೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು. ಸೊ ಎಸ್, ಈಗ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಸೆಟಪ್ಪು. ಸೊ ಇದು ಫ್ರೀ ಮಾಡ್ಕೊಬೋದು, ಲೂಸ್ ಇರುತ್ತೆ, ಆ್ಯಂಡ್ ಟೈಟ್ ಮಾಡ್ಕೊಬೋದು. ಸೊ ಇದನ್ನು ಲೂಸ್ ಮಾಡಿಕೊಂಡು ಸೊ ನೀವು ನೋಡಿ ಥರ ಸ್ಟ್ಯಾಂಡನ್ನ ಇದು ಮಾಡ್ಕೊಬೋದು. ಇಲ್ಲಿ ನೀವು ಸ್ಟ್ಯಾಂಡ್ ಇದು ಹೀಗೆ ಗಟ್ಟಿಗಿರಬೇಕು, ಟೈಟ್ ಅಂದರೆ ಸೊ ಅದೇನು ಶೇಕ್ ಆಗಬಾರ್ದು ಅಂತ. ಸೊ ಇಲ್ಲಿ ಟೈಟ್ ಮಾಡ್ಕೊಂಬಿಡಿ, ಆವಾಗ ಏನಿದು ಕೆಳಗಡೆಗೆ ಬರೋಲ್ಲ. ಸೊ ಇನ್ನೂ ಹೈಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು ಎಷ್ಟು ಟೈಟ್ ಮಾಡಿದ್ದೀನಿ ಅಂತ. ಸೊ ಇಷ್ಟು ಟೈಟ್ ಮಾಡ್ಬೋದು, ಬಟ್ ಇಷ್ಟು ಬೇಡ ನನಗೆ. ಸೊ ಸ್ವಲ್ಪ ಲೈಟಾಗಿ ಕೆಳಗಡೆ ಮಾಡ್ಕೊಳ್ತೀನಿ. ಸೊ ನೀವು ಹೇಗೆ ಸೆಟಪ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಸೊ ನೋಡಿ ಫೈನಲಿ ಇಷ್ಟಿದೆ. ಸೊ ನೆಕ್ಸ್ಟ್ ಒನ್ ಬಂದು ನಾವು ನೋಡಿ ಅದಕ್ಕೆ ಈ ಥರ ಕೊಟ್ಟಿರ್ತಾರೆ. ಸೊ ಇದು ಸೊ ಇಲ್ಲಿ ಸ್ಕ್ರೂ ಟೈಟ್ ಇರುತ್ತೆ. ಸೊ ಇದನ್ನು ಲೂಸ್ ಮಾಡಿಕೊಂಡ್ರೆ ಸೊ ಈ ಥರ ಅದು ಹೀಗಿರುತ್ತೆ. ಸೊ ಇದನ್ನು ನಾವು ಕೈಲಿ ಮೇಲ್ಗಡೆ ಹಿಂಗೆ ಫಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಾಗಿದೆ ನೋಡಿ. ಇಲ್ಲಿ ಇದು ಇವಾಗ ನೀವು ಫೋನ್ನ ಈ ಥರ ಫೋನ್ ಅಂತೀವಿ. ಸೊ ಈ ರಿಂಗ್ ಲೈಕ್ ಅಂದರೆ ಟಾಪ್ ಕೆಳಗಡೆ ಈ ಥರ ಬೇಕು ವೀಡಿಯೋ ಮಾಡ್ತಿದ್ರೆ ಅಂದರೆ ಹಿಂಗೆ ಕುಕಿಂಗ್ ಸ್ಟೈಲಲ್ಲಿ ಕುಕಿಂಗ್ ಮಾಡ್ತಿದ್ರೆ ಅಂದರೆ ಸೊ ಈ ಥರನೇ ಇರಬೇಕು ರಿಂಗ್. ಸೊ ಆ ಥರ ಇಲ್ಲಿ ಅಡ್ಜಸ್ಟಬಲ್ ಮಾಡ್ಕೊಬೋದು. ಸೊ ನೋಡಿ ಇದೆ. ಸೊ ನೆಕ್ಸ್ಟ್ ಒನ್ ಬಂದು ರಿಂಗ್ ಲೈಟ್. ಸೊ ಇಲ್ಲಿ ಒಂದು ಸ್ಕ್ರೂ ಇದಿರುತ್ತೆ ಓಪನ್. ಸೊ ಅದಕ್ಕೆ ಸೊ ಫಿಟ್ ಮಾಡಿದ್ರೆ ಸೊ ಆಗೋದು ಶೇಕ್ ಆಗೋಲ್ಲ. ಸೊ ಒಂದೇ ಕಡೆ ಇರುತ್ತೆ. ಸೊ ಹಂಗೆ ಆಮೇಲೆ ಇವಾಗ ಈ ರಿಂಗ್ ಲೈಟ್ ಏನಿದೆ ಸೊ ಇದನ್ನು ಇದನ್ನ ಈ ಥರ ಅಡ್ಜಸ್ಟಬಲ್ ನಿಮ್ಗೆ ಇದು ಇಲ್ಲಿ ಸ್ಕ್ರೂ ಥರ ಕೊಟ್ಟಿದ್ದಾರೆ ನೋಡಿ. ಸೊ ಸಾರಿ, ಇಲ್ಲೊಂದು ಬಟನ್ಸ್ ಥರ ಕೊಟ್ಟಿದ್ದಾರೆ. ಸೊ ಅದನ್ನ ಹಿಂಗೆ ಇದನ್ನು ಲೂಸ್ ಮಾಡಿಕೊಂಡ್ರೆ ಹಿಂಗೆ ತಿರುಗಿಸ್ಕೊಂಡ್ರೆ ಸೊ ಇನ್ನೂ ನಿಮ್ಮದು ಅದೇನಿದೆ ನೋಡಿ ಈ ಥರ ಎಲ್ಲ ಹಿಂಗಾಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಈ ಥರ ಎಲ್ಲ ಅಡ್ಜಸ್ಟಬಲ್ ಮಾಡ್ಕೊಬೋದು. ಸೊ ಬೇಡ ಸ್ಟ್ರೈಟ್ ಆಗಬೇಕು ವಿಡಿಯೋ ಮಾಡ್ತಾ ಇದ್ದೀವಿ ಅಂದಾಗ ನೀವು ಇದನ್ನು ಟೈಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನೀಗ ಟೈಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಒನ್ ಬಂದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿರ್ತಾರೆ. ಸೊ ಅದೇನಕ್ಕೆ ಅಂದರೆ ನೋಡಿ ಸೆಲ್ಫಿ ಫೋನ್ ಇಡಬೇಕಲ್ಲ. ಈಗ ಫೋನ್ಗೋಸ್ಕರ ಸೊ ಫೋನ್ ಇಡಬೇಕು ಅಂದರೆ ಫೋನ್ ಅಡ್ಜಸ್ಟೇಬಲ್ದು. ಸೊ ಇದಕ್ಕೆ ನೋಡಿ ಇದಿರುತ್ತೆ ಒಂದು ರೌಂಡ್ ಥರ ಒಂದು ಇಟ್ಕೊಟ್ಟಿರ್ತಾರೆ ಲಾಕು. ಸೊ ಅದನ್ನು ಓಪನ್ ಮಾಡಿ ಸೊ ಇದೇನಿದೆ ಈ ಥರ ಇದಕ್ಕೆ ಫಿಟ್ ಮಾಡಬೇಕಾಗುತ್ತೆ. ಸೊ ನೋಡಿ ಇವಾಗ ಇದು ಹಿಂಗೆ ನೋಡಿ ಫೋನ್ ಯಾವ ಥರ ಬೇಕೋ ಹಂಗೆ ನಾವು ಟರ್ನ್ ಮಾಡ್ಕೊಬೋದು. ಸೊ ಈ ಥರ ಇರುತ್ತೆ. ಆ್ಯಂಡ್ ತಿರ್ಗಾ ನೆಕ್ಸ್ಟ್ ಏನು ಬರುತ್ತೆ ಈ ರೋಲ್ ಇರುತ್ತಲ್ಲ. ಸೊ ಅದನ್ನು ತಿರ್ಗಾ ನಾವು ಇದಕ್ಕೆ ಟೈಟ್ ಮಾಡ್ಕೊಂಡು ಫಿಟ್ ಮಾಡ್ಕೊಂಡು ಓಕೆನಾ. ನೋಡಿ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನಾವು ಇದನ್ನು ಸೊ ಈ ಒಂದು ಲಾಸ್ಟ್ ಇದೇನಿದೆ ಎಡ್ಜು ಸೊ ಇದಕ್ಕೆ ಫಿಟ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಹಿಂಗೆ ಮಾಡ್ಕೊಬೋದು. ಅಡ್ಜಸ್ಟಬಲ್ ಇದೆ. ಸೊ ಮಾಡ್ಕೊಬೋದು, ಇದು ಮಾತ್ರ ಮಾಡ್ಕೊಬೋದು.
ಈಗ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ, ಸೊ ಆನ್ ಆ್ಯಂಡ್ ಆಫ್. ಸೊ ನಾನು ಇನ್ನೂ ಚೆಕ್ ಮಾಡಿಲ್ಲ, ಸೊ ನೋಡೋಣ ಈಗ ಹಾಕೋಣ ಬನ್ನಿ. ಒಂದು ಸ್ವಲ್ಪ ಲೂಸ್. ಸೊ ನೋಡ್ತಾ ಇರ್ಬೋದು, ಸೊ ಲೈಟಿಂಗ್ಸ್ ಹೇಗಿದೆ ಅಂತ. ಸೊ ಫ್ರೆಂಡ್ಸ್ ಸಕ್ಕತ್ತಾಗಿದೆ. ಇಲ್ಲಿ ಒಂದು ಫೋನ್ನ ಫಿಕ್ಸ್ ಮಾಡಿದ್ದೀನಿ ನಾನು. ಸೊ ಸಕ್ಕತ್ತಾಗಿದೆ. ಇದು ಆನ್ ಮಾಡಿದ ಎಸ್, ಇದು ಒಂದು ಕಲರ್, ಅಂದರೆ ಇದೊಂದು ಲೈಟು. ಸೊ ಮಂಕಿ ಇದೆ, ಇದರ ಆರೆಂಜ್ ಕಲರ್ ಅಂತ ಸೊ ಇದು ಒಂದು ವೈಟ್ ಕಲರ್ ಒಂದು, ಆಮೇಲೆ ನಾರ್ಮಲ್ ಇದೊಂದು ಕಲರ್. 3 ಕಲರ್ಸ್ ಇದೆ ಫ್ರೆಂಡ್ಸ್. ಸೊ 3 ಕಲರ್ಸ್ ಇದೆ. ನಿಮಗೆ ಗೊತ್ತಾಗಲಿಲ್ಲ ಬಿಕಾಸ್ ಇಲ್ಲಿ ಗೊತ್ತಾಗಲಿಲ್ಲ, ಈ ವಿಡಿಯೋ ನಿಮಗೆ ಆ ಲೈಟಿಂಗ್ಸ್ ಗೊತ್ತಾಗ್ತಾ ಫೇಸ್. ಇಲ್ಲಿ ಒಂದು ಫೋನ್ನ ಫಿಕ್ಸ್ ಮಾಡಿದ್ದೀನಿ ನಾನು. ಸೊ ಎಸ್ ಸಖತ್ತಾಗಿದೆ ಲೈಟು. ಸೊ ಮಂಕ್ ಏನಿದೆ ಒಂಥರ ಆರೆಂಜ್ ಕಲರ್ ಅಂತಾರಲ್ಲ, ಸೊ ಆ ಥರ. ಸೊ ಇದು ಒಂದು ನೋಡ್ತಾ ಇರ್ಬೋದು, ವೈಟ್ ಕಲರ್ ಒಂದು, ಅದಾದಮೇಲೆ ನಾರ್ಮಲ್ ಇದೊಂದು ಕಲರು. 3 ಕಲರ್ಸ್ ಇದೆ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು 3 ಕಲರ್ಸ್ ಇದೆ. ಇಲ್ಲಿ ಗೊತ್ತಾಗಲಿಲ್ಲ ಈ ವಿಡಿಯೋ ನಿಮಗೆ ಆ ಲೈಟಿಂಗ್ಸ್ ಗೊತ್ತಾಗ್ತಾರ ಫೇಸ್ ಅಂತ. ಸೊ ಇಲ್ಲಿ ನಿಮಗೆ ಇಲ್ಲಿ ಒಂದು ಫೋನ್ ಫಿಕ್ಸ್ ಮಾಡಿದ್ದೀನಿ, ಸೊ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಅದರಿಂದ ತುಂಬ ಚೆನ್ನಾಗಿದೆ. ಎಸ್ ವಿಡಿಯೋ. ಸೊ ನೋಡ್ತಾ ಇರ್ಬೋದು ಹೇಗಿದೆ ಲೈಟಿಂಗ್ಸ್ ಅಂತ. ಸೊ ಸ್ಟ್ಯಾಂಡ್ ಚಿಕ್ಕದಾಗಿ ಮಾಡಿದ್ದೀನಿ, ಬಟ್ ಲೈಟಿಂಗ್ಸ್ ಮಾತ್ರ ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಕಲರ್ ಚೇಂಜ್ ಮಾಡೋದು. ಸೊ 3 ಕಲರ್ಸ್ ಇದೆ ಮಿನಿಮಮ್, ಅಂದರೆ 3 ಕಲರ್ಸ್ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಹೇಗಿತ್ತು ಈ ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.